ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪ ಗಂಭೀರ ಮತ್ತು ಆಸಕ್ತಿದಾಯಕವಾದ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಮಾತಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಯಾರಿಗೂ ನೋವು ಉಂಟು ಮಾಡುವ ಅಥವಾ ಯಾರ ಭಾವನೆಯನ್ನ ಘಾಸಿಗೊಳಿಸುವ ಉದ್ದೇಶದಿಂದ ಮಾಡ್ತಾ ಇಲ್ಲ. ವಿಷಯವನ್ನ ತಿಳಿದು ಮುಂದುವರಿಯಲಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ದೇವರು ಅಥವಾ ದೇವಿ ಮೈ ಮೇಲೆ ಬರುವಂತಹ ವಿಚಾರ ಬಹಳ ಕಡೆ ನಾವು ನೋಡಿರ್ತೇವೆ. ದೇವಾಲಯಗಳಲ್ಲಿ, ಜಾತ್ರೆಗಳಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಅಥವಾ ದಿನನಿತ್ಯದ ಜೀವನದಲ್ಲಿ ಕೆಲವರು ಹಠಾತ್ತಾಗಿ ಕಣ್ಣುಗಳನ್ನು ಅರಳಿಸಿ ಕೈಕಾಲುಗಳಲ್ಲಿ ಏನು ಸನ್ನೆ ಮಾಡುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಕೂದಲು ಕೆದರಿ ಜೋರಾಗಿ ಕಿರುಚಿದ ಹಾಗೆ ಇನ್ನು ಏನೇನು ವಿಚಿತ್ರವಾಗಿ ಆಡುವ ಜನರನ್ನ ನಾವು ಎಲ್ಲರೂ ನೋಡಿರ್ತೀವಿ. ಆಗ ಇದ್ದಕ್ಕಿದ್ದ ಹಾಗೆ ಕೆಲವು ಜನ ಮಾತಾಡ್ತಾರೆ, ಮೈ ಮೇಲೆ ದೇವಿ ಅಥವಾ ದೇವರು ಬಂದಿದೆ ಅಂತ ಮಾತಾಡೋದನ್ನ ನೋಡಿರಬಹುದು. ಆದರೆ ನಿಜವಾಗಿ ಏನು ನಡೆಯೋದು ಅಲ್ಲಿ? ದೇವರು ನಿಜವಾಗಿಯೂ ದೇಹಕ್ಕೆ ಬರ್ತಾರಾ ಅಥವಾ ಇದು ಮನಸ್ಸು ಮತ್ತು ಶಕ್ತಿಯ ಒಂದು ಪ್ರಕ್ರಿಯೆಯ? ಈ ವಿಷಯವನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋಣ. ಆದರೆ ಅನೇಕ ಸಾಧಕರು ಮತ್ತು ಆಧ್ಯಾತ್ಮಿಕ ಗುರುಗಳು ಹೇಳುವ ಪ್ರಕಾರ ಈ ಅನುಭವ ಸಂಪೂರ್ಣ ಸತ್ಯವೂ ಅಲ್ಲ, ಸಂಪೂರ್ಣ ಸುಳ್ಳು ಕೂಡ ಅಲ್ಲ. ಇದು ಮಧ್ಯಮ ಸ್ಥಿತಿ. ಅದು ಶಕ್ತಿ, ಮನಸ್ಸಿನ ಸ್ಥಿತಿ ಮತ್ತು ಸಂಕಲ್ಪ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಇದನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಮಂತ್ರದ ಶಕ್ತಿಯನ್ನ ತಿಳ್ಕೊಳ್ಬೇಕು. ಯಾವಾಗ ಒಬ್ಬ ವ್ಯಕ್ತಿ ಮಂತ್ರ ಜಪ ಮಾಡ್ತಾನೆ, ಅದು ಸಾಮಾನ್ಯ ಶಬ್ದವಲ್ಲ. ಮಂತ್ರವೆಂದರೆ ಕಂಪನ, ವೈಬ್ರೇಷನ್. ಪ್ರತಿ ಮಂತ್ರವು ಒಂದು ವಿಶೇಷ ಶಕ್ತಿಯನ್ನ ಉತ್ಪತ್ತಿ ಮಾಡ್ತದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರುವ ವಿಚಾರ. ಯಾವಾಗ ಮಂತ್ರವನ್ನ ನಿರಂತರವಾಗಿ ಜಪ ಮಾಡ್ತೇವೆಯೋ ಆ ಕಂಪನಗಳು ನಮ್ಮ ದೇಹದ ಒಳಗಿನ ಸೂಕ್ಷ್ಮ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಈ ಶಕ್ತಿಯನ್ನೇ ನಾವು ಕುಂಡಲಿನಿ ಶಕ್ತಿ ಅಂತ ಕರೆಯೋದು. ಆ ಶಕ್ತಿ ಸರಿಯಾಗಿ ನಿಯಂತ್ರಣವಾಗದಿದ್ದರೆ ಅದು ದೇಹದ ಮೂಲಕ ಹೊರಗೆ ವ್ಯಕ್ತವಾಗಲು ಪ್ರಾರಂಭವಾಗುತ್ತೆ. ಅದರ ಪರಿಣಾಮವಾಗಿ ದೇಹ ನಡುಗೋದು, ಕೈಗಳು ಸ್ವತಃ ಚಲಿಸೋದು, ಕಣ್ಣೀರು ಬರುವುದು, ಜೋರಾಗಿ ಕೂಗುವುದು ಅಥವಾ ವಿಚಿತ್ರ ಚಲನೆಗಳನ್ನು ಕಾಣಕ್ಕೆ ಸಿಗುತ್ತೆ. ಇವುಗಳನ್ನ ನೋಡಿದ ಜನರು ತಕ್ಷಣ ದೇವರು ಬಂದಿದ್ದಾರೆ ಅಂತ ನಂಬ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಇದು ಶಕ್ತಿಯ ಹೊರಗಿನ ಅಭಿವ್ಯಕ್ತಿ ಮಾತ್ರ. ಇದನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಚಕ್ರಗಳ ಬಗ್ಗೆ ತಿಳಿಯಬೇಕಾಗುತ್ತೆ. ಮಾನವನ ದೇಹದಲ್ಲಿ 7 ಪ್ರಮುಖ ಎನರ್ಜಿ ಪಾಯಿಂಟ್ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಅವುಗಳಲ್ಲಿ ಒಂದು ಪ್ರಮುಖ ಚಕ್ರ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಕಂಠದ ಬಳಿ ಇರುತ್ತೆ. ಇದು ಸತ್ಯ, ಜ್ಞಾನ ಮತ್ತು ಶುದ್ಧ ಅಭಿವ್ಯಕ್ತಿಯ ಕೇಂದ್ರ. ಯಾವಾಗ ಆ ಕುಂಡಲಿನಿ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಈ ಚಕ್ರವನ್ನ ತಲುಪತ್ತೆ, ಆಗ ವ್ಯಕ್ತಿಯ ಮಾತುಗಳಲ್ಲಿ ಶಕ್ತಿ ಬರುತ್ತೆ. ಅಂದ್ರೆ ಆಡಿದ ಮಾತುಗಳು ಸತ್ಯವಾಗುತ್ತೆ. ಅವರು ಹೇಳುವ ಮಾತುಗಳು ಜನರಿಗೆ ಶಾಂತಿ ಕೊಡುತ್ತೆ. ಅವರು ಸುಳ್ಳು ಹೇಳಲ್ಲ, ಸುಳ್ಳು ಮಾತಾಡೋದಕ್ಕೆ ಆಗೋದಿಲ್ಲ. ಆದರೆ ಶಕ್ತಿ ಈ ಮಟ್ಟವನ್ನ ತಲುಪದೇ ಇದ್ರೆ ಅದು ಕೇವಲ ಭಾವೋದ್ರೇಕದ ರೂಪದಲ್ಲಿ ಹೊರಗೆ ಬರುತ್ತೆ. ಆದ್ದರಿಂದ ಕೆಲವರು ಭಕ್ತಿಯಲ್ಲಿ ತೀವ್ರವಾಗಿ ಮುಳುಗಿದಾಗ ದೇಹದ ಚಲನೆಗಳು ಮತ್ತು ವಿಚಿತ್ರ ಸ್ಥಿತಿಗಳು ಕಾಣಬಹುದು. ಇದನ್ನ ಜನ ದೇವರು ಅಥವಾ ದೇವಿ ಮೈ ಮೇಲೆ ಬಂದಿದ್ದು ಅಂತ ಹೇಳೋದು. ಸ್ವಲ್ಪ ಆಳವಾಗಿ ಇದರ ಬಗ್ಗೆ ವಿಚಾರ ಮಾಡಿದಾಗ ಕೆಲವೊಂದು ಪ್ರಶ್ನೆಗಳು ಹುಟ್ಟುತ್ತೆ. ಭಾರತದ ಮಹಾನ್ ಸಾಧಕರಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಆ ಪರಮಹಂಸ ಸ್ಥಿತಿಯನ್ನ ತಲುಪಿದ ಮಹಾತ್ಮರು. ಅವರು ತೀವ್ರ ಭಕ್ತಿ ಮತ್ತು ಧ್ಯಾನದ ಮೂಲಕ ಆ ದೇವಿಯನ್ನ ಅನುಭವಿಸಿದವರು. ಅಂದ್ರೆ ಆ ದೇವಿಯ ಸಾಕ್ಷಾತ್ಕಾರವನ್ನ ಮಾಡಿಕೊಂಡವರು, ಕಾಳಿ ದೇವಿಯನ್ನ. ಆದರೆ ಅಂತಹ ದೊಡ್ಡ ಭಕ್ತ ರಾಮಕೃಷ್ಣರಿಗೆ ದೇವಿ ಕಾಳಿದೇವಿ ಮೈ ಮೇಲೆ ಬಂದಿದ್ದು ಎಲ್ಲೂ ಉಲ್ಲೇಖ ಇಲ್ಲ. ಇನ್ನು ಆದಿಶಂಕರಾಚಾರ್ಯ ಮಹಾನ್ ಜಗದ್ಗುರು ಅವರಿಗೆ
ತಾಯಿ ಲಲಿತಾಂಬಿಕೆ ಆಗಲಿ, ತಾಯಿ ದುರ್ಗೆ ಆಗಲಿ ಮೈಯಲ್ಲಿ ಬಂದ ಉಲ್ಲೇಖಗಳಿಲ್ಲ. ಎಂತೆಂಥ ಮಹಾನ್ ಗ್ರಂಥ, ವೇದ, ಉಪನಿಷತ್ತುಗಳ ರಚಿಸಿದ ಋಷಿ ಮುನಿಗಳಿಗೆ ಮೈಯಲ್ಲಿ ದೇವರು ಬಂದ ಉಲ್ಲೇಖ ಎಲ್ಲಿಯೂ ಇಲ್ಲ. ಆದರೆ ನಮ್ಮಂಥ ನಿಮ್ಮಂಥ ಮನುಷ್ಯರಿಗೆ ದೇವರು ಮೈ ಮೇಲೆ ಬರುತ್ತೆ ಅಂದ್ರೆ ಯೋಚನೆ ಮಾಡಬೇಕಾದ ವಿಚಾರ. ಇದರಿಂದ ಒಂದು ಮಹತ್ವದ ಸತ್ಯ ಗೊತ್ತಾಗೋದು ಏನಪ್ಪಾ ಅಂದ್ರೆ, ನಿಜವಾದ ಸಾಧಕರು ಶಕ್ತಿಯನ್ನ ಹೊರಗೆ ಪ್ರದರ್ಶನ ಮಾಡೋದಿಲ್ಲ, ಅವರು ಅದನ್ನ ಒಳಗೆ ಪರಿವರ್ತನೆ ಮಾಡ್ತಾರೆ. ಅವರ ಶಕ್ತಿ ಜ್ಞಾನವಾಗಿ, ಕರುಣೆಯಾಗಿ, ಶಾಂತಿಯಾಗಿ ಜನರ ಉದ್ಧಾರಕ್ಕೆ ಉಪಯೋಗಿಸ್ತಾರೆ ಅದನ್ನ. ಹಾಗಾದ್ರೆ ಇಲ್ಲಿ ಬರುವ ಪ್ರಶ್ನೆ, ಹಾಗಾದ್ರೆ ಯಾಕೆ ಕೆಲವರಿಗೆ ಮಾತ್ರ ಆ ರೀತಿ ಆಗುತ್ತೆ ಅನ್ನೋದು ಪ್ರಶ್ನೆ. ಮೊದಲನೆಯ ಕಾರಣ ಭಾವನಾತ್ಮಕ ಭಕ್ತಿ. ಕೆಲವರು ದೇವರ ಅಥವಾ ದೇವಿಯ ಭಕ್ತಿಯಲ್ಲಿ ತುಂಬಾ ಭಾವನಾತ್ಮಕವಾಗಿ ಮುಳುಗ್ತಾರೆ. ಆ ಭಾವದ ತೀವ್ರತೆ ದೇಹದಲ್ಲಿ ಕಂಪನವನ್ನು ಉಂಟು ಮಾಡುತ್ತೆ. ಎರಡನೆಯ ಕಾರಣ ಮಂತ್ರಶಕ್ತಿ. ನಿರಂತರ ಮಂತ್ರ ಜಪದಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಆ ಶಕ್ತಿಗೆ ಸರಿಯಾದ ಮಾರ್ಗ ತೋರಿಸದಿದ್ರೆ ಅದು ದೇಹದ ಮೂಲಕ ವ್ಯಕ್ತವಾಗಬಹುದು. ಮೂರನೇ ಕಾರಣ ಪರಿಸರದ ಪ್ರಭಾವ. ದೇವಾಲಯಗಳಲ್ಲಿ ಘಂಟಾನಾದ, ಚೆಂಡೆ, ಇನ್ನಿತರ ವಾದ್ಯಗಳ ಸದ್ದು ಇವು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಈ ವಾತಾವರಣದಲ್ಲಿ ಕೆಲವರು ಟ್ರಾನ್ಸ್ ಅನ್ನುವ ಸ್ಟೇಜಿಗೆ ಹೋಗ್ಬೋದು. ಆ ಸಮಯದಲ್ಲಿ ಅವರಿಗೆ ದೇವರು ಬಂದಿದ್ದಾರೆ ಅಂತ ಭಾಸವಾಗ್ಬೋದು. ಹಾಗಂತ ಅವರಿಗೆ ಆಗ್ತಿರುವ ಅನುಭವ ಸುಳ್ಳ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಕೆಲವರಿಗೆ ಮಾತ್ರ ಅವರಿಗೆ ಆಗ್ತಿರುವ ಅನುಭವ ನಿಜಾನೇ, ಆದರೆ ಅದು ದೇವರು ಬರುವುದಲ್ಲ, ನಮ್ಮ ಒಳಗಿನ ಶಕ್ತಿ ಇಂಬ್ಯಾಲೆನ್ಸ್ ಆಗಿ ದೇಹದ ಮೂಲಕ ವ್ಯಕ್ತವಾಗುವ ಸಂದರ್ಭ. ನಮ್ಮ ಸಾಧನೆಯ ಗುರಿ ಏನು ಅಂತ ನೋಡಿದ್ರೆ, ಒಳಗಿನ ದೇವಿ ಶಕ್ತಿ ಅಥವಾ ದೇವತ್ವವನ್ನ ಜಾಗೃತಗೊಳಿಸುವುದು. ಧ್ಯಾನ, ಜಪ ಮತ್ತು ಯೋಗದ ಮೂಲಕ ನಮ್ಮೊಳಗಿನ ಶಕ್ತಿಯನ್ನ ಸಮತೋಲನ ಮಾಡಿಕೊಂಡು ಶಕ್ತಿಯನ್ನ ನಿಧಾನಕ್ಕೆ ಮೇಲಕ್ಕೆ ಏರುವಂತೆ ಮಾಡಿ ಹೃದಯ, ಕಂಠ, ಆಜ್ಞಾಚಕ್ರಗಳನ್ನು ತಲುಪಿದಾಗ ಮನಸ್ಸು ಶಾಂತವಾಗುತ್ತೆ. ಆ ಸಮಯದಲ್ಲಿ ವ್ಯಕ್ತಿ ಹೊರಗೆ ಕೂಗೋದಿಲ್ಲ, ಅವರ ಮುಖದಲ್ಲಿ ಅದ್ಭುತ ಶಾಂತಿ, ತೇಜಸ್ಸು, ಕಾಂತಿ ಕಾಣಲಿಕ್ಕೆ ಸಿಗತ್ತೆ. ಅವರ ಮಾತುಗಳಲ್ಲಿ ಪ್ರೀತಿ ಇರುತ್ತೆ. ಸೊ ಹೀಗೆ ನಮ್ಮ ಒಳಗಿನ ಶಕ್ತಿಗೆ ಸರಿಯಾದ ಮಾರ್ಗ ತೋರಿಸಿದಾಗ ಅದು ಇಂಬ್ಯಾಲೆನ್ಸ್ ಆಗದೆ ಸರಿಯಾದ ಮಾರ್ಗದಲ್ಲಿ ಮೇಲೆ ಏರಿ ಮನುಷ್ಯನನ್ನ ಸಾಧಕನನ್ನಾಗಿ ಮಾಡುತ್ತೆ. ಇನ್ನೂ ಒಂದು ವಿಚಾರ, ಅಂತಹ ಬ್ರಹ್ಮಾಂಡದ ಪ್ರಬಲವಾದ ಶಕ್ತಿ, ಕೋಟಿ ಸೂರ್ಯರ ಪ್ರಭೆಯಲ್ಲಿ ಬೆಳಗುವ ಶಕ್ತಿ, ಅಂತಹ ಶಕ್ತಿ ನಮ್ಮ ಮೈ ಮೇಲೆ ಬರುವುದು, ಅದನ್ನ ನಮ್ಮ ದೇಹ ತಡೆಯೋದಿಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ. ನಮ್ಮ ಶಕ್ತಿಯ ಇನ್ಬ್ಯಾಲೆನ್ಸ್ ಆಗುವ ಪ್ರಕ್ರಿಯೆಗೆ ದೇವರು ಮೈ ಮೇಲೆ ಬರುವುದು ಅನ್ನುವ ಹೆಸರು ಕೊಡುವುದು ಸರಿಯಾ ಅನ್ನೋದು ಪ್ರಶ್ನೆ. ಹೌದು, ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು ನಿಜವಾಗುತ್ತವೆ ಅಂತ ಅನಿಸ್ಬೋದು. ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಆಗಿ ಇದ್ದಲ್ಲಿ, ಯಾವುದೇ ಬ್ಲಾಕ್ ಇಲ್ಲದೆ ಹೋದಲ್ಲಿ ಹೇಳಿದ ಮಾತು ನಿಜ ಆಗೇ ಆಗುತ್ತೆ. ಎಲ್ಲಿಯ ತನಕ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗದೆ ಇರೋದು, ಆಗ ಹೇಳಿದ ಮಾತಿಗೆ ಏನು ಬೆಲೆಯೂ ಇರಲ್ಲ, ನಿಜವೂ ಆಗಲ್ಲ. ಇಲ್ಲಿ ಇನ್ನೊಂದು ಮಹತ್ವದ ವಿಷಯ, ಈ ಸನ್ನಿವೇಶ ಹೆಚ್ಚೆಚ್ಚು ಹೆಂಗಸರಲ್ಲಿ ಕಂಡುಬರುತ್ತೆ. ಇದು ವಿಷಾದವಾದರೂ ಒಪ್ಪಲೇಬೇಕಾದ ಸತ್ಯ. ಕೆಲವು ಸಂದರ್ಭಗಳಲ್ಲಿ ದೇವಿ ದೇವರು ಮೈ ಮೇಲೆ ಬರುವುದು ಎನ್ನುವ ಶಬ್ದಕ್ಕೆ ಕೇವಲ ಆಧ್ಯಾತ್ಮಿಕ ಕಾರಣ ಮಾತ್ರ ಇರಲ್ಲ, ಅದರ ಹಿಂದೆ ಮನಸ್ಸಿನ ಸ್ಥಿತಿಯೂ ಇರಬಹುದು. ವಿಶೇಷವಾಗಿ ಕೆಲವು ಮಹಿಳೆಯರ ಜೀವನದಲ್ಲಿ ಅವರ ಭಾವನೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇದ್ದಾಗ, ಅವರು ತಮ್ಮ ದುಃಖ, ಕೋಪ ಅಥವಾ ನೋವನ್ನ ಹೊರಹಾಕಲು ಸಾಧ್ಯವಾಗದೇ ಇದ್ದಾಗ ಆ ಭಾವನೆಗಳನ್ನ ಮನಸ್ಸಿನ ಒಳಗೆ ಒತ್ತಿ ಹಿಡ್ಕೊಳ್ತಾರೆ. ಮನಸ್ಸಿನಲ್ಲಿ ಒತ್ತಿ ಹಿಡಿದ ಭಾವನೆಗಳು ನಿಧಾನವಾಗಿ ಒಂದು ದೊಡ್ಡ ಮಾನಸಿಕ ಒತ್ತಡವನ್ನ ಉಂಟು ಮಾಡುತ್ತೆ. ಮನಃಶಾಸ್ತ್ರ ಅಥವಾ ಸೈಕಾಲಜಿಯಲ್ಲಿ ಇದನ್ನ ಸಪ್ರೆಸ್ಡ್ ಎಮೋಷನ್ ಅಂತ ಕರೀತಾರೆ. ದೇಹ ನಡುಗುವುದು, ತಲೆ ಕೂದಲು ಕೆದರಿ ಜೋರಾಗಿ ಕೂಗುವುದು, ಇವುಗಳು ಆ ಒಳಗಿನ ಭಾವನೆಗಳ ಹೊರಗಿನ ಅಭಿವ್ಯಕ್ತಿ ಆಗ್ಬೋದು.
ಆದರೆ ಅನೇಕ ಸಂದರ್ಭಗಳಲ್ಲಿ ಅದು ವ್ಯಕ್ತಿಯ ಮನಸ್ಸು ತನ್ನ ನೋವನ್ನು ಹೊರಹಾಕುವ ಒಂದು ವಿಧಾನವೂ ಆಗಿರ್ಬೋದು. ಇದರಿಂದ ಆಕೆ ಕೆಟ್ಟವಳು ಅಂತ ಅರ್ಥ ಅಲ್ಲ, ಅದು ಅವರ ಮನಸ್ಸಿನ ಸ್ವಭಾವ, ಪ್ರತಿಕ್ರಿಯೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಅವರಿಗೆ ಸಹಾನುಭೂತಿ, ಬೆಂಬಲ ನೀಡುವುದು ಮುಖ್ಯ. ನಿಜವಾದ ಆಧ್ಯಾತ್ಮಿಕ ಮಾರ್ಗ ಅಂದರೆ ಭಾವನೆಗಳನ್ನು ಒತ್ತಿ ಹಿಡಿಯೋದಲ್ಲ. ಮನಸ್ಸು ಶಾಂತವಾಗಿದ್ದಾಗ ಅದೇ ಶಕ್ತಿ ನಿಧಾನವಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಆಗಿ ಪರಿವರ್ತನೆ ಆಗತ್ತೆ. ಇಂತಹ ಎಷ್ಟೋ ಘಟನೆಗಳನ್ನು ನಾವು ಕಣ್ಣಾರೆ ನೋಡಿರ್ತೇವೆ, ನಾನು ನೋಡಿದ್ದೇನೆ. ಕೆಲವರು ಇದನ್ನೇ ಒಂದು ದೊಡ್ಡ ಬಿಸ್ನೆಸ್ ರೂಪದಲ್ಲಿ ಮಾಡಿಕೊಂಡವರು ಇದ್ದಾರೆ. ಆದರೆ ಅದರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಒಟ್ಟಿನಲ್ಲಿ ಶಕ್ತಿಯ ಇಂಬ್ಯಾಲೆನ್ಸ್ ಇಂದ ಆಗುವಂತಹ ಪ್ರಕ್ರಿಯೆಗೆ ಇನ್ನೊಂದು ಕಡೆ ಒತ್ತಿ ಹಿಡಿದ ಭಾವನೆಗಳ ತುಮುಲದಲ್ಲಿ ಬರುವಂತಹ ವೈಬ್ರೇಷನ್, ಇದಕ್ಕೆ ದೇವರು ದೇವಿ ಬರೋದು ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ಅನ್ನೋದು ಪ್ರಶ್ನೆ. ಸೊ ಇಷ್ಟು ಹೇಳಬೇಕಾಗಿತ್ತು ಈ ವಿಡಿಯೋದಲ್ಲಿ. ಇದನ್ನ ನೀವೆಲ್ಲ ಹೇಗೆ ಅರ್ಥ ಮಾಡ್ಕೋತೀರಿ ಅಂತ ಗೊತ್ತಿಲ್ಲ. ಸ್ವಲ್ಪ ಒಂದು ಒಳ್ಳೆ ಮೆಚೂರಿಟಿಯಿಂದ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.